ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ವೀಸ್ ವ್ಲಾಗ್. ಸೊ ಆಫ್ಟರ್ 2 weeks ನಾನು ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. Oh my ಏನಂದರೆ ಇಷ್ಟು god. ನಂಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಸೊ ನಂಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಫುಲ್ ಬೋರಿಂಗ್ ಗೈಸ್ ಮನೇಲಿ. ಸೊ ಆಫೀಸ್ ಹತ್ರ ಬಂದೆ, ಹಾಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ನಾನು ID ಕಲೆಕ್ಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಆಫೀಸ್ ಹತ್ರ ಬಂದಿದೆ. ಸೊ ನಿಮಗೂ ನಾನು ಆಫೀಸ್ ತೋರಿಸ್ತೀನಿ. ಗೈಸ್ ನೋಡಿ ಗೈಸ್, ಆಫೀಸ್ ಹತ್ರ ಬಂದೆ. ಆ್ಯಕ್ಚುಲಿ ನನ್ನ ಆಫೀಸ್ ಇರೋದು ಬಂದ್ಬಿಟ್ಟು ಚೆಕ್ ಪೋಸ್ಟ್ ಕೋರ್ಮಂಗ್ಲ ಹತ್ರ, ಆಕ್ಸೆಂಚರ್ BDC 14 ಪ್ರೆಸ್ಟೀಜ್ ಟೆಕ್ ಪಾರ್ಕಲ್ಲಿ ಗೈಸ್. ಜಸ್ಟ್ ಇವಾಗ ತಾನೇ ಬಂದೆ ನಾನು. ಫುಲ್ ಖಾಲಿ. ನಾನು ಬಂದಿರೋ ವಿಷಯ ಏನು ಅಂದರೆ, ನನ್ನ ID ಕಾರ್ಡ್ ಇಸ್ಕೊಂಡು ಹೋಗ್ಬೇಕಿತ್ತು ಗೈಸ್. ಆ್ಯಕ್ಚುಲಿ ನನಗೆ ಇವತ್ತು ನಾಳೆ ರಜೆ, ಬಟ್ ID ಕಾರ್ಡ್ಗೋಸ್ಕರ ಬಂದಿದ್ದೀನಿ. ಗೈಸ್ ಈಗ ಆಫೀಸ್ ಒಳಗಡೆ ಬಂದೆ. ಗೈಸ್ ID ಕಾರ್ಡ್ ಇಲ್ಲೇ ಕಲೆಕ್ಟ್ ಮಾಡ್ಕೋಬೇಕು. ಏನ್ನ ಸರಿ ಹಾಯ್ ಹೇಳಿ ನನ್ನ ಚಾನಲ್ಗೆ. ಹಾಯ್ ಹೇಳಿ ಸಾಕು. ಇವರು ನನ್ನ ಕೊಲೀಗ್ ಆ್ಯಂಡ್ ನಾನು ID ತಗೊಂಡೆ. ನನ್ನ ಇಷ್ಟೇ ಕಂಪನಿ ಕೆಲಸ ಇದೆ. ವಿಡಿಯೋ ತೆಗಿಯೋಕ್ಕಾಗಲ್ಲ ಅಂದ್ಕೊಂಡು ಗೈಸ್, ಇದೆ ನಮ್ಮ ಕಂಪನಿ ಅಂತ. ಆಮೇಲೆ ಸುಮ್ಮನೆ ಅದೇ ಅಷ್ಟೇ, ಬಾಯ್ ಹೇಳ್ಬಿಡೋಣ. ಅಯ್ಯೋ ಅದು ಕಾಣಿಸ್ತಾ, ಅದು ಏನಕ್ಕೆ ಅಲ್ಲಿಲ್ಲ ಆ ಕಡೆ. ಅಷ್ಟೇ ಗೈಸ್, ನಂಗೆ ಜಾಸ್ತಿ ಏನೋ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟ್ ಆಫೀಸಿಂದ ನಾವು ಲೆನ್ಸ್ ಕಾರ್ಡ್ ಹೋಗೋಣ ಅಂತ ಹೋದ್ವಿ. ಟೀಚರ್ಸ್ ಅಲ್ಲಿ ಲೆನ್ಸ್ ಕಾರ್ಡ್ಗೆ ಆಟೋದಲ್ಲಿ ಹೋಗ್ತಾ ಇದ್ವಿ. ಆ್ಯಂಡ್ ಫೈನಲಿ ಲೆನ್ಸ್ ಕಾರ್ಡ್ ಹತ್ರ ಬಂದ್ವಿ. ಸ್ಪೆಕ್ಸ್ ತೊಗೊಳೋಣ ಅಂತ ಬಂದ್ವಿ ಗೈಸ್. 5,000 ಸ್ಟಾರ್ಟ್ ಆಯಿತು. ಫ್ರೋಸನ್ ಐತೆ, ಕಲೆಕ್ಷನ್ ಐತೆ, ಜಾನ್ ಜಕಬ್ಸ್ ಐತೆ. ನೋಡಿ ಗೈಸ್, ನಾವು ಲೆನ್ಸ್ ಕಾರ್ಡಿಗೆ ಬಂದ್ವಿ. ಯಾವ್ದು ತಗೊಳ್ಳೋದು ಅಂತ ಗೊತ್ತಿಲ್ಲ. ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಲೆನ್ಸ್ ಕಾರ್ಡ್ಗೆ ಹೋಗ್ಬಿಟ್ಟು ಅಲ್ಲಿ ಏನೂ ತೊಗೊಂಬಂದಿಲ್ಲ ಗೈಸ್, ಕಲೆಕ್ಷನ್ಸೇ ಇಲ್ಲ. ಸೊ ವಾಪಸ್ ಡ್ರಾಯಿಂಗ್. ಇವಾಗ ನಾನು ಆ್ಯಕ್ಚುಲಿ ಸಲೂನ್ಗೆ ಹೋಗ್ಬೇಕು, ಹೇರ್ ಕಟ್ ಮಾಡ್ತೀನಿ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಸಲೂನಲ್ಲಿ ಹೇರ್ ಸ್ಪಾ ಮಾಡಿಸ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ. ನೋಡಿ ಗೈಸ್, ಇವಾಗ ಮಸ್ತಾಗಿ ಕಾಣಿಸ್ತಿದೆ ಕೂದಲು. ಇದೊಂದು 2 ದಿನ ಇರುತ್ತೆ, ಆಮೇಲೆ ಹೋಗ್ಬಿಡುತ್ತೆ. ಗೈಸ್, ಜಸ್ಟ್ ಇವಾಗ ತಾನೇ ಮನೆಗೆ ಬಂದೆ ಗೈಸ್. ಸ್ಪಾ ಮತ್ತು ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು ನೋಡಿ. ಇವಾಗ ಕೂದಲು ಚೆನ್ನಾಗಿ ಬಾ. ನಾನು ನಮ್ಮ ಅಜ್ಜಿ ಜೊತೆ ಹಾಸ್ಪಿಟಲಿಗೆ ಬಂದಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಸ್ವಲ್ಪ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಬೇಕಿತ್ತು. ಸೊ ಸ್ಕ್ಯಾನಿಂಗ್ ನಿಂಗೊಂದು ಮಾಡ್ತೀನಿ ಅದು ಕಟ್ಟೋದು. ಸೊ ಬೆಳಗ್ಗೆನೇ ಇವತ್ತು ನಿನ್ನೆ ವ್ಲಾಗ್ನ ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿನ್ನೆ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ, ಅದಕ್ಕೆ ಹಂಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಜ್ಜಿ ಎಲ್ಲ ಬಂದಿದ್ದಾರಲ್ವ. ಸೊ ನಾವು ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀವಿ. ಯಾಕೆ ಹೋಗ್ತಿದ್ದೀವಿ ಅಂದರೆ, ನಮ್ಮ ಅಜ್ಜಿಗೆ ಫ್ಲೈಟು ಹಾಡನ್ನು ನೋಡಬೇಕಂತೆ, ಅದಕ್ಕೆ ಹೋಗ್ತಿದ್ದೀವಿ. ಓಕೆನಾ? ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಂಗೆ ಸುಮ್ಮನೆ ನಾವು ಆಗ್ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಗೈಸ್, ನಾನು ಫುಲ್ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನೋಡಿ ಗೈಸ್, ನಾವು ಏರ್ಪೋರ್ಟ್ ಒಳಗಡೆ ಎಲ್ಲ ಏರ್ಪೋರ್ಟ್ ಹತ್ರ ಎಲ್ಲ ಹೋಗಿಲ್ಲ. ಜಸ್ಟ್ ಆ ರೋಡಲ್ಲಿ ಹೋದ್ವಿ. ಫುಲ್ ದೇವನಹಳ್ಳಿ ಏರ್ಪೋರ್ಟ್ ಟರ್ಮಿನಲ್ 1 ಗಂಟ ನೋಡಿ, ಕೆಂಪೇಗೌಡ ಸ್ಟ್ಯಾಚ್ಯೂ ಎಲ್ಲ ಇದೆ ಅಲ್ಲಿ. ಸೊ ಬಿಕಾಸ್ ಅಲ್ಲಿ ಬಿಡಲ್ಲ ನಮ್ಮ ಹಾಗೆ ವಿತೌಟ್ ಟಿಕೆಟ್ಸ್ ಅಲ್ವಾ. ಸೊ ಹಾಗೆ ಸುಮ್ಮನೆ ನೋಡಿಕೊಂಡು ಸುಮ್ಮನೆ ಒಂದು ಲಾಂಗ್ ಡ್ರೈವ್ ಥರ ಹೋಗಿದ್ವಿ ಗೈಸ್. ಅಂದರೆ ಮಸ್ತಾಗಿತ್ತು, ಬಿಕಾಸ್ ರೋಡ್ ಕೂಡ ಅಷ್ಟೇ ಸಕ್ಕತ್ತಾಗಿದೆಯಲ್ಲ ಅಲ್ಲಿ, ಅದಕ್ಕೆ ಮಸ್ತಾಗಿತ್ತು ನೋಡಿ. ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ.
ಆ ಬಿಸಿಲಿಗೆ ಸ್ಕೈ ಕೂಡ ಮಸ್ತಾಗಿ ಕಾಣಿಸ್ತಿತ್ತು. ಹಾಗೆ ಫ್ಯಾಮಿಲಿ ಎಲ್ಲ ಒಂದು ಲಾಂಗ್ ಡ್ರೈವ್ ಥರ ಇತ್ತು. ಇದು ನಮಗೆ ದೇವನಹಳ್ಳಿ ಘಟ್ಟ. ಹಾಗೆ ಹೋಗಿ ಟರ್ಮಿನಲ್ 1 ಗಂಟ ಹೋಗಿ ಅಲ್ಲಿಂದ ಮತ್ತೆ ಹಾಗೆ ವಾಪಸ್ ಬಂದ್ವಿ ಗೈಸ್. ನೋಡಿ ಏನು ಮಸ್ತಾಗಿದೆ. ಆ್ಯಂಡ್ ಹಂಗೆ ನಮಗೆ ತುಂಬ ಹತ್ತಿರಕ್ಕೆಲ್ಲ ಏನು ಕಾಣಿಸಿಲ್ಲ ಫ್ಲೈಟ್ ಹಾರೋದೆಲ್ಲ. ಲೈಕ್ ದೂರದಿಂದನೇ ಅಂದರೆ ನೋಡಿದ್ವಿ. ಜಸ್ಟ್ ಟೇಕ್ ಆಫ್ ಆಗೋದು ಮಾತ್ರ, ಲ್ಯಾಂಡಿಂಗ್ ಆಗೋದೆಲ್ಲ ನೋಡೋಕ್ಕಾಗಿಲ್ಲ. ಇನ್ನು ಅದನ್ನು ನೋಡಿಕೊಂಡು ಸೊ ಹಾಗೆ ಫುಲ್ ಒಂದು ರೌಂಡ್ ಹಾಕ್ಕೊಂಡಲ್ಲೇ ಬಂದ್ವಿ. ಬಟ್ ಅಲ್ಲಿ ಏರ್ಪೋರ್ಟ್ ಹೋಗೋ ರೋಡ್ ಮಾತ್ರ ಮಸ್ತಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕೂಡ. ಗ್ರೀನರಿ ಆಗಿರ್ಬೋದು, ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಯರ್ ಏರ್ಪೋರ್ಟ್ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ಸೊ ನೋಡಿ ಮಸ್ತಾಗಿದೆ ಗ್ರೀನರಿ ಮಾತ್ರ ಅಲ್ಲಿ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೀವು ನೋಡ್ತಿರ್ಬೋದು ನೋಡಿ. ಸೊ ಅಲ್ಲಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ ಗೈಸ್, ನೆಕ್ಸ್ಟ್ ಹಂಗೆ ಏರ್ಪೋರ್ಟಿಂದ ಹಾಗೆ ವಾಪಸ್ ಹೋದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ಆ್ಯಕ್ಚುಲಿ ಯಶವಂತಪುರಲ್ಲಿ ಆಸರೆ ಹೋಟೆಲ್ ಅಂತ ಒಂದು ಫೇಮಸ್ ನಾನ್ ವೆಜ್ ಹೋಟೆಲ್ ಇದೆ. ತುಂಬ ರಶ್ ಇರುತ್ತೆ ಯಾವಾಗಲೂ ಆ್ಯಕ್ಚುಲಿ ಅಲ್ಲಿ. ಸೊ ತುಂಬ ಫೇಮಸ್ ನಾನ್ ವೆಜ್ ಹೋಟೆಲ್. ಮಸ್ತಾಗಿರುತ್ತೆ. ಬಿರಿಯಾನಿ, ನಲ್ಲಿ ಮೂಳೆ ಇದೆಲ್ಲ ಸಖತ್ ಫೇಮಸ್ ಅಲ್ಲಿ. ನೋಡಿ ಅಲ್ಲೇ ಇದೆ, ನಾನು ಅಲ್ಲೇ ಬಂದಿದ್ದೆ ಆಸರೆ ಹೋಟೆಲ್ ಹತ್ರ. ಸೊ ಅಲ್ಲಿ ಹಂಗೆ ಲಂಚ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಎಲ್ಲ ಅಲ್ಲಿ ಬಂದಿದ್ವಿ. ನೋಡಿ ಫುಲ್ ರಶ್ ವೀಕೆಂಡ್ಸಲ್ಲಿ ವೀಕ್ಡೇಸಲ್ಲಿ ಇದೇ ಹೋಟೆಲ್ ಆಸರೆ. ಮೇನ್ ಬ್ರಾಂಚ್ ಬಂದು ಯಶವಂತಪುರಲ್ಲೇ ಇರೋದು ಗೈಸ್, ಅಲ್ಲೇ ಚೆನ್ನಾಗಿರೋದು. ಯಾರಾದರೂ ನಾನ್ ವೆಜ್ ಪ್ರಿಯರ್ ಇದ್ದರೆ ಹೋಗಲ್ಲ, ಒಂದ್ಸತಿ ಟೇಸ್ಟ್ ಮಾಡಿ, ಮಸ್ತಾಗಿರುತ್ತೆ. ಇಲ್ಲಿಂದ ನೆಕ್ಸ್ಟ್ ಹಂಗೆ ವಿಧಾನಸೌಧ ಹತ್ರ ಹೋದ್ವಿ ಗೈಸ್. ಸುಮ್ಮನೆ ಹಂಗೆ ನಮ್ಮ ಅಜ್ಜಿಗೆ ತೋರಿಸ್ಕೊಂಬರೋಣ ಅಂತ, ಎಲ್ಲ ಫುಲ್ ರೌಂಡ್ ಹಾಕಬೇಕು ಅಂತಿದ್ರಲ್ಲ, ಸೊ ಹಂಗೆ ಎಲ್ಲ ತೋರಿಸ್ಕೊಂಬರೋಣ ಅಂತ ಹೋದ್ವಿ. ವಿಧಾನಸೌಧ ಹೋಗಿ ಹಾಗೆ ಆಮೇಲೆ MG ರೋಡೆಲ್ಲ ಹೋಗಿ ಮತ್ತು ಹಾಗೆ ವಾಪಸ್ ಮನೆಗೆ ಹೋದ್ವಿ ಅಷ್ಟೇ. ಫುಲ್ ಲಾಂಗ್ ಡ್ರೈವ್ ಹೋಗಿದ್ದೆ ಆಯಿತು. ಸಂಡೇ ನೋಡಿ ವಿಧಾನಸೌಧ ಹತ್ರ ಹೋಗಿದ್ವಿ ನಾವು. ಅದು ಸಂಡೇ ಅಲ್ವಾ, ಸೊ ಆಫ್ಕೋರ್ಸ್ ಕ್ಲೋಸ್ ಆಗಿರುತ್ತೆ, ನಾವು ಹೋಗೋಕ್ಕಾಗಲ್ಲ. ಸುಮ್ಮನೆ ಆಚೆಯಿಂದ ಫೋಟೋ ತೊಗೋಬೇಕಷ್ಟೇ. ಸೊ ಅದೆಲ್ಲ ತೋರಿಸ್ಕೊಂಡು ಮತ್ತು ಅಲ್ಲಿಂದ ನಾವು MG ರೋಡ್ ಹೋದ್ವಿ. ಏನು ಮಸ್ತಾಗಿತ್ತು, ಒಂಥರ ಲಾಂಗ್ ಡ್ರೈವ್. ವೀಕೆಂಡ್ ಬೇರೆ ಅಲ್ವಾ ಗೈಸ್, ಸೊ ಜನನೂ ಇದ್ದರು ವಿಧಾನಸೌಧ ಮುಂದೆ. ಹಾಗೆ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊತಾ ಇದ್ರು ಅಲ್ಲಿ. ಸೊ ಹಾಗೆ ನಾವು ಅಲ್ಲಿ ನಿಲ್ಲಿಯೋಕ್ಕೆಲ್ಲ ಹೋಗಿಲ್ಲ, ಜಸ್ಟ್ ಹಂಗೆ ನೋಡಿಕೊಂಡು ಹಾಗೆ ಅಲ್ಲಿಂದ ಹೋದ್ವಿ. ನೆಕ್ಸ್ಟ್ ಆಮೇಲೆ ನಾವು MG ರೋಡ್ ಹೋದ್ವಿ, ಸುಮ್ಮನೆ ಹಾಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಸೊ ಎಲ್ಲ ಕಡೆ ರೌಂಡ್ ಹಾಕ್ಕೊಂಡು ಇವಾಗ ತಾನೇ ಮನೆಗೆ ಬಂದಿದ್ದು. ಆ್ಯಕ್ಚುಲಿ ಏನಂದರೆ ಏರ್ಪೋರ್ಟ್ ಹತ್ರ ಎಲ್ಲ ನಾವು ಜಸ್ಟ್ ಸುಮ್ಮನೆ ಹಂಗೆ ರೌಂಡ್ ಹಾಕ್ಕೊಂಡು ಬಂದ್ವಿ ಅಷ್ಟೇ. ಲೈಕ್ ಲಾಂಗ್ ಡ್ರೈವ್ ಥರ, ಎಲ್ಲೂ ಇಳ್ದಿಲ್ಲ ಏನಿಲ್ಲ. ಆ್ಯಂಡ್ ಆಸರೆ ಹೋಟೆಲ್ಗೆ ಹೋಗಿದ್ವಿ, ಮಸ್ತಾಗಿತ್ತು ಡ್ರೈವಲ್ಲಿ. ಬಿರಿಯಾನಿ ತಿನ್ಕೊಂಡು MG ರೋಡ್ಗೆ ಹೋಗಿ ನೋಡಿ, ಐ ಜಸ್ಟ್ ಟುಕ್ ದಿಸ್ ಬ್ರೇಸ್ಲೈಟ್. ಜಾತ್ರೆ ಅಂತೀರ, ಚೆನ್ನಾಗಿದೆ ನೋಡಿ. ಆ್ಯಂಡ್ ಸ್ಟಾರ್ಟ್ ಅಷ್ಟೇ ಗೈಸ್ ಇವತ್ತಿನ ವ್ಲಾಗ್ಸ್. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮತ್ತೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.